ನಮ್ಮ ಜಿಲ್ಲೆಯ ನಮ್ಮದ ಒಬ್ಬ ಶಾಸಕರು ಕೆಲವು ಅವರಿಗೆ ಅವರ ಮಗನಿಗೆ ಲೋಕಸಭಾ ಟಿಕೆಟ್ ತಪ್ಪಿದ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನು ಅವರು ನಮ್ಮ ರಾಜ್ಯದ ಅಗ್ರಮಾನ್ಯ ಹೋರಾಟಗಾರ ರೈತ ಸಂಘಟನೆ ಮಾಡಿ ಪಕ್ಷವನ್ನು ಸುಮಾರು 60 ವರ್ಷದಿಂದ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರ ಬಗ್ಗೆ ಮತ್ತು ನಮ್ಮ ಯುವ ನಾಯಕ ಹೊಸದಾಗಿ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವ್ರ ಬಗ್ಗೆ ಅನೇಕ ಟೀಕೆಗಳನ್ನು ಮತ್ತು ನನ್ನ ವಿಚಾರವೂ ಕೆಲವು ವಿಚಾರಗಳನ್ನು ಒಬ್ಬ ನಮ್ಮ ಜಿಲ್ಲೆಯ ಶಾಸಕ ಅವರು ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷಕ್ಕೆ ಅಗ್ರಮಾನ್ಯ ನಾಯಕರು ಅಂದರೆ ನಾವೆಲ್ಲರೂ ಯಡಿಯೂರಪ್ಪನವರನ್ನು ನಮ್ಮ ರಾಜ್ಯದ ಅತ್ಯಂತ BJPಯಲ್ಲಿ ನಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಅಂತ ನಾವು ಗಮನದಲ್ಲಿಟ್ಕೊಂಡಿದ್ದೇವೆ. ಆದರೆ ನಿನ್ನೆ ಮಾತಾಡಿರ್ತಕ್ಕಂಥ ಒಬ್ಬ ಶಾಸಕ ಅವರು ನಮ್ಮ ಯಡಿಯೂರಪ್ಪನವ್ರಿಗಿನ್ನ ಅವ್ರ ಮೇಲಿನ ನಾಯಕರವರು ನಿನ್ನೆ ಅವ್ರಿಗಿನ್ನ ಮೇಲಿರ್ತಕ್ಕಂಥವ್ರು ಅವರು ನಿನ್ನೆ ಮಾತಾಡಿರ್ತಕ್ಕಂಥದ್ದು. ನಾನು ನಿಮ್ಗೊಂದು ಫಸ್ಟ್ಗೆ ಕ್ಲಾರಿಫಿಕೇಷನ್ ಮಾಡ್ತೀನಿ. ನಾನು ಯಾವತ್ತೂ ಏಕವಚನದಲ್ಲಿ ಮಾತಾಡಿಲ್ಲ. ಈಗ ತಮ್ಮ ಮುಖಾಂತರ ಹೇಳ್ತೀನಿ, ಮುಂದೆ ನಾನು ಮಾತಾಡ್ತಕ್ಕಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಏನು ನನ್ನ ಬಗ್ಗೆ ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದ್ದಾನೆ ಅವನು ಅಂತಲೇ ಇನ್ಮೇಲೆ ಮಾತಾಡ್ತೀನಿ. ಯಾಕಂದರೆ ನನಗೆ ಮಾತಾಡೋದ್ರಿಂದ ನಾನು ಅವನಕ್ಕಿಂತ ವಯಸ್ಸಿನಲ್ಲಿ ದೊಡ್ಡವನು, ಯಡಿಯೂರಪ್ಪನವರು ಅವ್ರಿಗೆ ತಂದೆ ಸಮಾನವಾದಂಥವ್ರು, ಮತ್ತು ಅವ್ರು ಮಾತಾಡ್ಬೇಕಾದ್ರೆ ಅವನು ಅಂತಲೇ ನಿಮ್ಮ ಮಾಧ್ಯಮಗಳನ್ನು ನಾನು ಬೆಳಗ್ಗೆ ಎಲ್ಲ ನೋಡಿ ಮೊನ್ನೆ ಊರಿನಲ್ಲಿ ಇದ್ದಿಲ್ಲ ನಾನು. ಅದರಿಂದ ಇನ್ಮೇಲೆ ಮಾತಾಡೋವಲ್ಲ ಅವನು ಅಂತಲೇ ಮಾತಾಡ್ತೀನಿ ನೇರವಾಗಿ. ಅವನು ನಮಗೆ ಟಿಕೆಟ್ ತಪ್ಪಿಸಿದ್ದಾರೆ, ನನ್ನ ಮಗನಿಗೆ ನಾನು ತಪ್ಪಿಸಿದ್ದೀನಿ, ಯಡಿಯೂರಪ್ಪನವ್ರು ಮೋಸ ಮಾಡಿದರು, ವಿಜೇಂದ್ರ ಅವರು ಮೋಸ ಮಾಡಿದರು ಅಂತ ಅನೇಕ ವಿಚಾರಗಳನ್ನು ತಮ್ಮ ಮುಖಾಂತರ ಅವರ ಹಿಂಬಾಲಕರನ್ನ ಕರ್ಕೊಂಬಂದು ಹೊಳಲ್ಕೆರೆಯಿಂದ ಅವ್ರ ಮುಖಾಂತರ ಮೊನ್ನೆ ಮಾಧ್ಯಮಗಳ ಮುಖಾಂತರ ಆಮೇಲೆ ನಿನ್ನೆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಮಾತಾಡಿರ್ತಕ್ಕಂಥದ್ದು. ನಾನು ಅವನ ಗಮನಕ್ಕೆ ತರಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು 1967ರಲ್ಲಿ ರಾಜಕೀಯವಾಗಿ ನಾನು ಲೋಕಸಭಾ ಎಲೆಕ್ಷನ್ನಲ್ಲಿ ಕೆಲಸ ಮಾಡಿದ್ದೇನೆ. 1967ರಲ್ಲಿ ಲೋಕಸಭಾ ಮತ್ತು ವಿಧಾನಸಭಾ ಎಲೆಕ್ಷನ್ನಲ್ಲಿ ಕೆಲಸ ಮಾಡಿದ್ದೇನೆ. 1969ರಲ್ಲಿ ನಾನು ಪಕ್ಷದ ಕಾರ್ಯದರ್ಶಿಯಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಅಲ್ಲಿಂದನೂ ಇದ್ದೀನಿ. ಬಹುಶಃ ಅವನು ಅದನ್ನೆಲ್ಲ ನಾಯಕ ಅಂತ ಹೇಳಿದ ಅವನು ಯಡಿಯೂರಪ್ಪನ ಮೇಲ್ಪಟ್ಟ ನಾಯಕ ಇದ್ದಾನಲ್ಲ ನಮ್ಮ ಜಿಲ್ಲೆಯ ಅವನು ಅವಾಗಿನ ನಿಖರ ಹಾಕೊಂತಿದ್ನೋ ಇಲ್ಲ ಗೊತ್ತಿಲ್ಲ ನನಗೆ. ಬಹುಶಃ ನಿಖರ ಹಾಕೊಂತಿದ್ನಿಲ್ಲ ಅಲ್ಲೆಲ್ಲ ಚಳ್ಳಕೆರೆ ತಾಲೂಕಿನಾಗೆ. ಅದು ನಾನು ನನ್ನ ಅನುಭವದಲ್ಲಿ 1967ರಲ್ಲಿ ನಾನು ಕಾರ್ಯಕರ್ತನ ಕೆಲಸ ಮಾಡಿರ್ಬೋದು. 71ನೇ ಇಸ್ವಿಯಿಂದ ಇಲ್ಲಿವರೆಗೂ 71, 77, 80, 84, 89, 91 ಎಲ್ಲ ಲೋಕಸಭಾ ಚುನಾವಣೆಗಳಲ್ಲಿ ನಾನು ಈ ಕ್ಷೇತ್ರದ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ದೇನೆ. ಜೊತೆಗೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಊರಿನಲ್ಲಿ, ಯಾವ್ಯಾವ ತಾಲೂಕಿನಲ್ಲಿ, ಯಾವ್ಯಾವ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಯಾವ್ಯಾವ ರೀತಿ ಪಕ್ಷಕ್ಕೆ ಪರ ವಿರೋಧ, ಯಾವ್ಯಾವ ಧರ್ಮದ ಅಥವಾ ಯಾವ್ಯಾವ ಜಾತಿಯವರ ಹಿನ್ನೆಲೆ ಎಲ್ಲ ಗೊತ್ತಿರ್ತಕ್ಕಂಥ ನಾನು ಬಹುಶಃ ಈ ರಾಜ್ಯದಲ್ಲಿ ಕೆಲವೇ ನಾಯಕರಲ್ಲಿ ನಾನು ಒಬ್ಬನು ಅಂತ ಹೇಳೋದಕ್ಕೆ ಅವನಿಗೆ ಗಮನಕ್ಕೆ ತರಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಪಕ್ಷದ ವರಿಷ್ಠರು
ನಾನು ಅವರು ಬಂದು ನನಗೆ ಮಾಹಿತಿ ಕೇಳಿದವಾಗ ಈ ಪೋತಪ್ಪ ನಾಯ್ಕನಿಗೆ ಎದ್ರಕೊಂಡು ನಾನು ಮಾಹಿತಿ ಕೊಡ್ದಂಗೆ ಇರೋಕ್ಕಾಗಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನು ನನ್ನ ಡ್ಯೂಟಿ, ನಾನು ಎಲ್ಲಿವರೆಗೂ ಯಾವುದೇ ಒಂದು ಪಕ್ಷದಲ್ಲಿ ಇದ್ದರೂ ಕೂಡ ಅಲ್ಲಿವರೆಗೂ ಆನೆಸ್ಟಾಗಿ ಕೆಲಸ ಮಾಡ್ಕೊಂಡು ನಿಷ್ಪಕ್ಷಪಾತವಾಗಿ ಕೆಳಮಟ್ಟದಿಂದ ಮೇಲ್ವರ್ಗದವರೆಗೂ ಕೂಡ ಸಮಾನವಾಗಿ ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದು ಜನಗಳನ್ನು ಗಳಿಸಿರ್ತಕ್ಕಂಥವ್ನು ನಾನು. ಅದರಿಂದ ಟಿಕೆಟ್ ಬಗ್ಗೆ ನಾನು ವಿಶೇಷವಾಗಿ ಕಳೆದ 2 ತಿಂಗಳ ಮೇಲಾಯಿತು ನಾನು ಯಡಿಯೂರಪ್ಪನವ್ರನ್ನಾಗಲಿ ವಿಜಯೇಂದ್ರ ಅವ್ರನ್ನಾಗಲಿ ಭೇಟಿನೇ ಆಗಿಲ್ಲ. ನಾನು ವಿಜಯೇಂದ್ರ ಅವ್ರನ್ನ 2 ತಿಂಗಳ ಕೆಳಗೆ ಭೇಟಿಯಾಗಿದ್ವಿ. ಯಾವಾಗ ನಾವೆಲ್ಲ ಜಿಲ್ಲೆಯ ಕೋರ್ ಕಮಿಟಿ ಸದಸ್ಯರು ಆ ಮಹಾನ್ ನಾಯಕ ಏನು ಆ ಶಾಸಕ ಅಂತ ಇದ್ದಾರಲ್ಲ, ಏಕೈಕ ಶಾಸಕ ಅಂತವರು, ಏಕೈಕ ಶಾಸಕ ಹಗಲೆಲ್ಲ ಹೇಳ್ಕೊಂತಾರೆ, ಅವರು ಇದ್ದರು. ಅವನು ಇದ್ದ. ನಾನು ಭೇಟಿ ಮಾಡಿದೆ. ಒಂದು 10 ನಿಮಿಷ ನಮ್ಮ ವಿಜಯೇಂದ್ರ ಅವರು ಯಾವ ರೀತಿ ಚುನಾವಣೆ ಮಾಡ್ಬೇಕಂತೇಳಿ ಕಳಿಸಿದ್ರು. ಅದು ಬಿಟ್ಟರೆ ನಾನು ಹಿಂದು ಬಿದ್ದು ಅಲ್ಲಿ ಬಿದ್ದು ಅವ್ರಿಗೆ ಮಾತಾಡಿ ಇವ್ರಿಗೆ ಮಾತಾಡಿ ಅವ್ನ ಮಗನಿಗೆ ಟಿಕೆಟ್ ತಪ್ಪಿಸಂತ ಹೇಳೋದಕ್ಕೆ ಅವನೇನು ದೊಡ್ಡ ಲೀಡ್ರಲ್ಲ. ಅವನ ಸುಪುತ್ರ. ನನಗೆ ಗೆಲ್ಲೋದು ಯಾರು ಹೆಂಗೆ ಕಾಂಬಿನೇಷನ್ನು, ಕೋಲಾರದಲ್ಲಿ ಯಾವ ಜನಾಂಗಕ್ಕೆ ಸೀಟ್ ಕೊಡ್ತಾರೆ JDS BJP ಅಲಿಯನ್ಸ್ನವರು, ಅದರ ಹಿನ್ನೆಲೆಯಲ್ಲಿ ನೋಡ್ಕೊಂಡು ನಮ್ಮ ಪಕ್ಷದವರು ತೀರ್ಮಾನ ಮಾಡಿರ್ತಕ್ಕಂಥ ತಡವಾಗಿ ಕೋಲಾರದಲ್ಲಿ ಈಗ ಬೋವಿ ಜನಾಂಗಕ್ಕೆ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಬೋವಿ ಜನಾಂಗಕ್ಕೆ ಕೊಟ್ಟಿದ್ದಾರೆ. ಈಗ ನಮ್ಮದು ಅದು ಇಬ್ಬರದು ಅಲಿಯನ್ಸು. ಮತ್ತು ಇಲ್ಲಿ ನಾರಾಯಣ ಸ್ವಾಮಿ ನಿಲ್ಲದೇ ಇರೋದ್ರಿಂದ ನಾನು ಬೇಡ ಅಂತಲೂ ಹೇಳ್ದಾತ. ಮತ್ತು ಇವರು ಕಾರಜೋಳ ಅವ್ರಿಗೂ ಕೂಡ ಅವರೇನು ನನಗೆ ಟಿಕೆಟ್ ಕೊಡಿ ಅಂತ ಅವರೆಂದು ಕೇಳಿದಲ್ಲ. ಪಕ್ಷದ ಆದೇಶ ಮೇಲ್ಮಟ್ಟದಿಂದ ಕೆಳಮಟ್ಟದವರೆಗೂ ಅವರಿಗೆ ಸೂಚನೆ ಕೊಟ್ಟು ಇವತ್ತು ಕಳಿಸಿ ಅವರನ್ನು ಅಭ್ಯರ್ಥಿಯನ್ನು ಮಾಡಿರ್ತಕ್ಕಂಥದ್ದು. ಇದು ವಿಶೇಷವಾಗಿ ಪೋತಪ್ಪ ನಾಯಕನ ಮಗನಿಗೇನು ಟಿಕೆಟ್ ಏನು ಸಿಗ್ತತೆ ಅನ್ನೋ ಒಂದು ಭಾವನೆ ಇದ್ದಿಲ್ಲ. ಒಂದು ಅವರು ನಾನು ತಪ್ಪಿಸಿದೆ ಅವ್ರು ತಪ್ಪಿಸಿದೆ ಅಂತಾರೆ. ಅದು ನನ್ನ ಅನುಭವಕ್ಕೆ, ನನ್ನ ಎಕ್ಸ್ಪೀರಿಯನ್ಸ್ಗೆ, ನನಗೆ ಸಹಜವಾಗಿ ಮೇಲ್ಮಟ್ಟದ ನಮ್ಮ ನಾಯಕರುಗಳು ಪಕ್ಷದ ಪರಿಸ್ಥಿತಿ ಏನು ಅಂತ ಕೇಳೋದು ನನ್ನ ಸಹಜ. ನಾನು ಮೇಲ್ಬಿದ್ದು ಯಾವತ್ತೂ ಹೋಗೋದಿಲ್ಲ. ನಾನು ಭಾಳ ಸೀನಿಯರ್ ಒಬ್ಬ ರಾಜಕಾರಣಿ. ನಾನು ಹಿಂದೆ ನಾನು ಒಂದು ಕಾಂಬಿನೇಷನ್ ಮಾಡೇ ನಾನು ಹಿಂದೆ ನಮ್ಮ ರಾಜ್ಯದ ನಮ್ಮ ಕೇಂದ್ರದ ಮಂತ್ರಿಯಾದ ನಾರಾಯಣ ಸ್ವಾಮಿ ಅವ್ರಿಗೂ ಕೂಡ ನಾನೇ ಆಗಿನ ಕಾಲಕ್ಕೆ ಟಿಕೆಟ್ ಕೊಡಿಸಿರ್ತಕ್ಕಂಥದ್ದು. ಅದು 100ಕ್ಕೆ 100 ಸತ್ಯ. ಜೊತೆಗೆ ನಿನ್ನೆ ಆ ಮಹಾನ್ ನಾಯಕ ನಮ್ಮ ಜಿಲ್ಲೆಯ ನಾಯಕರಲ್ಲ, ಅವರು ಯಡಿಯೂರಪ್ಪನ ಮೇಲಿನ ನಾಯಕರು. ಅವನೇನು ಹೇಳಿದಾನೆ, ನನಗೆ ಹೋದ ಸತಿನೇ ಮಾತು ಕೊಟ್ಟಿದ್ರು, ಸಂತೋಷಿ ಕೊಟ್ಟಿದ್ರು, ಯಡಿಯೂರಪ್ಪನವ್ರು ಕೊಟ್ಟಿದ್ರು ಅಂತ ಹೇಳ್ತಾನೆ. ಇದು ಹೇಳ್ತೀನಿ. ಈಗ ಕೋರ್ ಕಮಿಟಿ ಕರೆದಿದ್ರು. ಅವಾಗ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಸಿಸ್ಟಮ್ ಇದೆ, ಕೋರ್ ಕಮಿಟಿ ಮುಖಾಂತರನೇ ಎಲ್ಲ ಹೋಗೋದು. ಬೆಂಗಳೂರಿನಲ್ಲಿ ಕೋರ್ ಕಮಿಟಿ ಕರೆದಿದ್ರು. ನಾನು ಇದ್ದೆ ಕೋರ್ ಕಮಿಟಿಯಲ್ಲಿ. ಏನು ಅವನು ಇದ್ದ. ಆವತ್ತು ಯಡಿಯೂರಪ್ಪ ಎಲ್ಲರೂ ಇದ್ದರು. ಮಾತಾಡ್ತಾ ಆವತ್ತು ಮೊದಲನೇ ಬಾರಿಗೆ ಹಿಂದಿನ ಎಲೆಕ್ಷನ್ನು ನಾವು ಸೋತಿದ್ದರಿಂದ ಈ ಹೋದ ಎಲೆಕ್ಷನ್ನು ಸ್ವಲ್ಪ ಮಟ್ಟಿಗೆ ಯಾರಿಗೆ ಕೊಡಬೇಕು, ಏನು ಮಾಡಬೇಕು ಅಂತ ಸ್ವಲ್ಪ ಕೇಂದ್ರದ ನಾಯಕರಿಗೂ ರಾಜ್ಯದ ನಾಯಕರಿಗೂ ಕೂಡ ಕನ್ಫ್ಯೂಷನ್ ಇತ್ತು. ಆ ಸಂದರ್ಭದಲ್ಲಿ ಕ್ಲಾರಿಫಿಕೇಷನ್ ಮಾಡಿಸಿ ನಾವು ಓಟುಗಳು ಯಾವ ಕಾಂಬಿನೇಷನ್ನು ನಮ್ಮ ಸಿರಾದಿಂದ ಪಾವಗಡದಿಂದ ಹಿಡಿದು ಇಲ್ಲಿ ತನಕನೂ ಯಾವ್ಯಾವ ರೀತಿ ವೋಟಿಂಗ್ ಪ್ಯಾಟ್ರನ್ನು, ಯಾವ್ಯಾವ ವ್ಯವಸ್ಥೆ 1971, 72, 71ರಿಂದ ಇಲ್ಲಿವರೆಗೂ ಯಾವ್ಯಾವ ರೀತಿ ಚುನಾವಣೆಗಳಾಗಿದ್ದಾವೆ, ಯಾವ್ಯಾವ ಫಲಿತಾಂಶ ಬಂದಿದೆ ಅಂತೇಳಿ ನಾನು ಅವ್ರಿಗೆಲ್ಲ ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಆವತ್ತು ಸಾಮಾನ್ಯವಾಗಿ ಟಿಕೆಟ್ಗೋಸ್ಕರ ಇಷ್ಟೊಂದು ಒತ್ತಡ ಬರಲಿಲ್ಲ. ಅವಾಗ ಯಾರಿಗೂ ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂತ. ಆದರೆ ಅದೇ ಅವನ ಮಗನಿಗೆ ಟಿಕೆಟ್ ಮಿಸ್ ಆಗಿದೆ ಅಂತ ಏನು ಹೇಳ್ತಾ ಇದ್ದಾನೆ ಅವನು ಇದ್ದ ಕೋರ್ ಕಮಿಟಿ ಒಳಗೆ. ಅವನು ಒಂದೇ ಮಾತು ಹೇಳ್ದ, ಬೇಕಾದ್ರೆ ಅವನು ಪ್ರಮಾಣ ಮಾಡಲಿ ಎಲ್ಲ. ನಾನು ಸುಮ್ಮನೆ ನನ್ನ ಮಗ ಹಾಕಿದ್ದಾನೆ, ನನಗೆ ಇಷ್ಟೆಲ್ಲ ಕೊಟ್ಟರೆ ಕೊಡ್ಬೋದು, ಬಿಟ್ಟರೆ ಬಿಡ್ಬೋದು ಅಂತ ಹೇಳಿದ ಮಾತು ನಿಜ ಆಯಿತು. ಇವತ್ತು ಮಾಧ್ಯಮಗಳ ಮುಖಾಂತರ ನಿನ್ನೆ ಭಾಷಣ ಮಾಡಿದಾನೆ, ನನಗೆ ಸಂತೋಷ್ ಜಿ ಮಾತು ಕೊಟ್ಟಿದ್ದರು, ಯಡಿಯೂರಪ್ಪನವ್ರು ಹೇಳಿದ್ರು ಮೋಸ ಮಾಡಿದ್ರು ಅಂತ ಹೇಳ್ತಾರೆ. ಸಂತೋಷ್ ಜಿ ಅವರು ಭಾಳ ದೂರದೃಷ್ಟಿ ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಸಂತೋಷ್ ಜಿ ಅವರು ಆ ರೀತಿ ಮುಂದಿನ ಸಾರಿ ನೀನು ಕೊಡ್ತೀನಿ ಅದನ್ನ ಹೇಳೋ ವ್ಯಕ್ತಿನೂ ಅಲ್ಲ,
ಇದು ಸತ್ಯಕ್ಕೆ ದೂರವಾದ ಮಾತು ಅವ್ರು ಹೇಳಿರ್ತಕ್ಕಂಥದ್ದು. ನಿನ್ನೆ ಅವ್ರು ಯಾವ ಆಶ್ವಾಸನೆಯೂ ಕೊಟ್ಟಿದ್ದಿಲ್ಲ.